ಅರ್ಜಿ ಹಾಕೊಂಡಿದ್ದ ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಜಾತಿ ಇತ್ತು, ಅದಕ್ಕೋಸ್ಕರ ಕುರುಬರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಷ್ಟೇನೆ. ನಮ್ಮ ಅಪ್ಪ ನಮ್ಮ ಅಮ್ಮ ಕುರುಬರ ಜಾತಿಯವರು, ಅದಕ್ಕೋಸ್ಕರ ನಾನು ಕುರುಬನಾಗಿ ಹುಟ್ಟಿದ್ದೀನಿ. ಪಟೇಲ್ರೇನು ಅರ್ಜಿ ಹಾಕೊಂಡಿದ್ರ ಲಿಂಗಾಯತರ ಜಾತಿಯಲ್ಲಿ ಹುಟ್ಟಬೇಕು ಅಂತ, ಅಥವಾ ಬಸವರಾಜ ವಾಲ್ಮೀಕಿ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ನೀನು ಅರ್ಜಿ ಹಾಕೊಂಡಿದ್ಯಾ? ಇಲ್ಲ. ಜಾತಿ ಇತ್ತು, ಅದಕ್ಕೋಸ್ಕರ ಹುಟ್ಟಿದ್ದೀವಿ. ಈ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಂತ ಸಂದೇಶ. ಇದನ್ನು ತಿಳ್ಕೋಬೇಕು ನಾವೆಲ್ಲರೂ ಕೂಡ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇದನ್ನೇ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪ್ರತಿಪಾದನೆಯನ್ನ ಮಾಡಿದ್ದು. ಇದನ್ನೇ ಪ್ರತಿಪಾದನೆಯನ್ನು ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಪ್ರತಿಪಾದನೆಯನ್ನು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ಮೂಲಕ ಯಾವನ ಸಿಳ್ಳೋಡಿಯವನು, ಸಂವಿಧಾನದ ಮೂಲಕ ಸಮ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಸಮಾಜವನ್ನ ಕನಸು ಕಂಡಿದ್ರು ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು. ಬುದ್ಧ ಇಂತಹ ಸಮಾಜವನ್ನ ಆಗ್ಬೇಕು ಅಂತೇಳಿ ಬಯಸಿದ್ದಂಥವ್ರು. ಇದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾನು ಅವ್ರು ಯಾರಲ್ಲಿ ಹೋಗೋರು ಕೂತ್ಕೊಳ್ರೆ ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಕ್ಕಾಗಲ್ವಾ? ಸಂವಿಧಾನದಲ್ಲಿ ಎಲ್ಲರೂ ಮನುಷ್ಯರಾಗಬೇಕು, ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಬರೀ ನಮಗೆ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು, ಆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯನೂ ಸಿಕ್ಕಬೇಕು. ಪ್ರತಿಯೊಬ್ಬರು ಕೂಡ ಈ ದೇಶದ ಸಂಪತ್ತು ಮತ್ತು ಅಧಿಕಾರದಲ್ಲಿ ಪಾಲ್ದಾರರು. ಯಾರು ಕೆಲವರೇ ಪಾಲ್ದಾರರಲ್ಲ. ಈ ದೇಶದ ಸಂಪತ್ತಿದೆಯಲ್ಲ, ಈ ದೇಶದ ಅಧಿಕಾರ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಕೂಡ ಪಾಲುದಾರರು. ಅದಕ್ಕೆ ನಾವು ಹೇಳೋದು ಸರ್ವೋ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಪಾಲು ಸಮಬಾಳು, ಸರ್ವರಿಗೂ ಸಮಪಾಲು ಸಮಬಾಳು. ಅದಕ್ಕೆ ಬಸವಾದಿ ಶರಣರು ಈ ನಾಡಿಗೆ ಎರಡು ಸಾಮಾಜಿಕ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಒಂದು ಅವರು ಹೇಳಿದ್ದು ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಈ ದೇಶದಲ್ಲಿ ಉತ್ಪಾದನೆ ಆಗ್ತದಲ್ಲ ಸಂಪತ್ತು, ಅದನ್ನು ಎಲ್ಲರೂ ಸೇರಿ ಸಂಪತ್ತನ್ನು ಉತ್ಪಾದನೆ ಮಾಡಬೇಕು. ಈ ದೇಶದ ಸಂಪತ್ತು ಎಲ್ಲರೂ ಸೇರಿ ಉತ್ಪಾದನೆ ಮಾಡಬೇಕು. ಕೆಲವರು ಮಾತ್ರ ಬೆವರು ಸುರಿಸೋದಲ್ಲ, ಎಲ್ಲರೂ ಬೆವರು ಸುರಿಸಿ ಸಂಪಾದನೆಯನ್ನ ಮಾಡಬೇಕು. ಅದನ್ನೇ ಕಾಯಕ ಅಂತ ಕರಿತೀವಿ ನಾವು. ಕಾಯಕ ಅಂತ ಕರಿತೀವಿ. ದಾಸೋಹ ಅಂತಂದ್ರೆ ಉತ್ಪಾದನೆ ಆದದನ್ನ ಎಲ್ಲರೂ ಹಂಚ್ಕೋಬೇಕು. ಉತ್ಪಾದನೆ ಆದದನ್ನ ಸಂಪತ್ತನ್ನ ಎಲ್ಲರೂ ಹಂಚ್ಕೋಬೇಕು. ಕೆಲವರೇ ಕೈನಲ್ಲಿ ಅದು ಇರಬಾರದು. ಎಲ್ಲರೂ ಶಿಕ್ಷಿತರಾಗಬೇಕು, ಎಲ್ಲರಿಗೂ ಅಧಿಕಾರದಲ್ಲಿ ಪಾಲು ಸಿಗಬೇಕು, ಎಲ್ಲರಿಗೂ ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಇದು
ಬಸವಾದಿ ಶರಣರು, ಇದನ್ನ ಅಂಬೇಡ್ಕರ್ ಅವರು ಹೇಳಿದ್ದು, ಇದನ್ನೇ ಗಾಂಧೀಜಿಯವರು ಹೇಳಿದ್ರು, ಇದನ್ನೇ ಕುವೆಂಪು ಅವರು ಕೂಡ ಹೇಳಿದ್ರು.